ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜೆ ಪಿ ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ ವಿರುದ್ಧವಾಗಿ ನಿಂತಹ ಭಾರ್ಗವಿ ಮತ್ತೆ ಏಟಿಗೆ ಎದುರೇಟು ಅಂತ ಹೇಳಿ ಎಲ್ಲರಿಗೂ ಚೊಳ್ಳೆ ಹಣ್ಣನ್ನು ತಿನ್ನಿಸಿ ಲಾಕ್ ಮಾಡೋಕೆ ಸಿದ್ಧವಾಗ್ತದಾಳೆ. ಸಂಧ್ಯಾ ಸಾವಿನಿಂದ ಎಚ್ಚುತ್ತಂತಹ ಭಾರ್ಗವಿ ಮತ್ತೆ ಆ ತಪ್ಪನ್ನು ಮಾಡೋಕೆ ಹೋಗದೆ ಜೆ ಪಿ ಪಾಟೀಲ್ಗೆ ಲಗಾಮು ಹಾಕೋಕೆ ಸಿದ್ಧವಾಗ್ತದಾಳೆ. ಹಾಗಾದರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ತನ್ನ ಶಕ್ತಿ ಮೀರಿ ಭಾರಿ ಹೋರಾಟವನ್ನು ಮಾಡಿದ್ಲು ಜೆ ಪಿ ಪಾಟೀಲ್ ವಿರುದ್ಧ. ಅಂತಹ ಒಂದು ಘಟಾನುಘಟಿ ವಿರುದ್ಧ ನಿಂತಹ ಭಾರ್ಗವಿ ಮತ್ತು ಸಂಧ್ಯಾನ ಮುಗಿಸ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ವಿಕ್ಕಿ ಮತ್ತು ಕಡಿಯೂರು ಟ್ರೈ ಕೂಡ ಮಾಡಿದರು. ಬಟ್ ಯಾವೊಮ್ಮೆ ಕೂಡ ಅವರು ಸಕ್ಸಸ್ ಆಗಿರಲಿಲ್ಲ. ಆದರೆ ಅಂತಿಮವಾಗಿ ಇಲ್ಲಿ ಜಡ್ಜ್ಮೆಂಟ್ ಡೇ ಬರ್ತದಾಗೆ ನಿಜವಾಗ್ಲೂ ಕೂಡ ಸಂಧ್ಯಾ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಸಂಧ್ಯಾನ ತುಂಬಾ ನಿಷ್ಠೂರವಾಗಿ ಸಾಯಿಸಿಬಿಟ್ಟಿದ್ದಾರೆ. ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿದೆ, ಅಂತಿಂತ ಅಟ್ಯಾಕ್ ಅಲ್ಲ, ನಿಜವಾಗ್ಲೂ ಅದನ್ನು ಹೇಳುತ್ತೀರೋದು ಇಲ್ಲಿ ಜಡ್ಜ್ಮೆಂಟ್ ಆಗುತ್ತೆ, ಸಂಧ್ಯಾಗೆ ನ್ಯಾಯ ಸಿಗತ್ತೆ ಅಂತ ಹೇಳಿ ಭಾರ್ಗವಿ ತುಂಬ ಖುಷಿಯಿಂದ ತನ್ನ ತಂದೆ ಜೊತೆ ಕೋರ್ಟ್ಗೆ ಹೊರಡ್ತಾಳೆ. ಆದರೆ ಭಾರ್ಗವಿಗೆ ಬಂದಂಥ ಒಂದು ವಿಷಯ ನಿಜವಾಗ್ಲೂ ಆಘಾತಕಾರಿಯಾಗಿರುತ್ತೆ. ಅಪ್ಪ ಅಮ್ಮನ ಮಾತ್ರ ಕೋರ್ಟಿಗೆ ಕಳಿಸಿ ತಾನು ಆಮೇಲೆ ಬರ್ತೀನಿ ಅಂತ ಭಾರ್ಗವಿನ ನೋಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಭಾರ್ಗವಿ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಾರೆ. ಈ ಕಡೆ ಕೋರ್ಟ್ನಲ್ಲಿ ಜಿ ಬಿ ಪಾಟೀಲ್ ರವೀಂದ್ರ ಭಟ್ಕಳ್ಗೆ ನಿನಗೆ ಹೇಗೆ ಕೋರ್ಟನ್ನು ಮುಖ ತಿರುಗಿ ನೋಡ್ತಾ ಇರುವ ಹಾಗೆ ಮಾಡಿದ್ದು, ನಿನ್ನ ಮಗಳಿಗೂ ಕೂಡ ಅದೇ ರೀತಿ ಮಾಡ್ತೀನಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ನೀನು ಮೊದಲ ಸೋಲಿನ ರುಚಿಯನ್ನು ನನ್ನ ಮಗಳು ತೋರಿಸೋದನ್ನು ನೋಡೋಕೆ ಬಂದಿದ್ದೀನಿ ಅಂತ ರವೀಂದ್ರ ಭಟ್ಕಳ್ ಹೇಳ್ತಾರೆ. ಇತ್ತ ಕಡೆ ಜಡ್ಜ್ ಕೂಡ ಬರ್ತಾರೆ, ಇನ್ನಾದರೂ ಭಾರ್ಗವಿ ಬರೋದಿಲ್ಲ. ಇಲ್ಲಿ ಜಿ ಬಿ ಪಾಟೀಲ್ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರು ಕೂಡ ಫೇಕ್ ಕೇಸನ್ನು ಹಾಕೊಂಡು ಬಂದಿದ್ದಾರೆ. ತಮ್ಮ ವಿಕ್ರಮ್ ಶಕ್ತಿ ಪ್ರಸಾದ್ ಯಾವುದೇ ರೀತಿಯ ಆಪಾದನೆಯನ್ನು ಮಾಡಿಲ್ಲ, ಅವರ ಒಂದು ಪ್ರೆಸ್ಟೀಜ್ಗೆ ಸ್ಟೇಟಸ್ಗೆ ಧಕ್ಕೆ ತರೋ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೇಸನ್ನು ಖುಲಾಸೆಗೊಳಿಸಿ ಭಾರ್ಗವಿ ಮತ್ತು ಸಂಧ್ಯಾಗೆ ಕಠಿಣತರವಾದಂಥ ಶಿಕ್ಷೆಯನ್ನು ಕೊಟ್ಟು ಇಲ್ಲಿ ಭಾರ್ಗವಿಯನ್ನು ಬಾರ್ ಕೌನ್ಸಿಲಿಂದ ಹೊರಗಡೆ ದೂಡಬೇಕು ಅಂತ ಹೇಳಿ ತಮ್ಮ ವಾದವನ್ನು ಮಂಡಿಸ್ತಾರೆ ಜಿ ಬಿ ಪಾಟೀಲ್. ಕೊನೆಗೂ ಕೂಡ ಇಲ್ಲಿ ಜಡ್ಜ್ ಅವರ ವಾದವನ್ನು ಕೇಳಿದ ತಮ್ಮ ಜಡ್ಜ್ಮೆಂಟನ್ನು ಬರೀಲಿಕ್ಕೆ ಮುಂದಾಗ್ತಾರೆ. ಅದರ ನಡುವೆ ಇಲ್ಲಿ ಜೆ ಪಿ ಪಾಟೀಲ್ ಪರಾನೇ ಜಡ್ಜ್ಮೆಂಟ್ ಬರ್ತದೆ ಅಂತ ಹೇಳಿ ಎಲ್ರಿಗೂ ಕೂಡ ಅನ್ನಿಸ್ತಾ ಇರುತ್ತೆ. ಆ ಒಂದು ನಡುವೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಭಾರ್ಗವಿ ಎಂಟ್ರಿಗೆ ನಿಜವಾಗ್ಲೂ ಜಡ್ಜ್ ಇಡೀ ಕೋಟೆ ತತ್ತರಿಸಿ ಹೋಗುತ್ತೆ. ಯಾಕಂದರೆ ಭಾರ್ಗವಿ ಬಂದಂಥ ರೀತಿ ಆಗಿರುತ್ತೆ. ಇಲ್ಲಿ ಏನಮಾಯಿತು ಭಾರ್ಗವಿ, ಏನಿದೆಲ್ಲ ನಿಂದು ಅಂತ ಕೇಳ್ತಿದ್ದಾರೆ. ಯಾಕಂದರೆ ಇಡೀ ರಕ್ತ ಅವಳ ಮೈ ಮೇಲೆಲ್ಲ ಚೆಲ್ಲಿದೆ. ಈ ಕಡೆ ಭಾರ್ಗವಿ ಸಂಧ್ಯಾ ಇಲ್ಲ, ಸಂಧ್ಯಾ ಕತೆ ಮುಗ್ದೋಯ್ತು, ಯಾರಿಗೆ ನ್ಯಾಯ ಕೊಡಿಸ್ಲಿ, ಸಂಧ್ಯಾಳನ್ನು ಸಾಯಿಸಿಬಿಟ್ರು ಇವರೆಲ್ಲರೂ ಕೂಡ ಸೇರಿಕೊಂಡು. ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಸಂಧ್ಯಾಳನ್ನು ಸಾಯಿಸುವಷ್ಟರ ಮಟ್ಟಿಗೆ ನೀಚ ಸ್ಥಾನಕ್ಕೆ ಇವರು ಎಲ್ಲರೂ ಕೂಡ ಹಿಡಿತಾರೆ ಅಂತ. ಒಂದು ಹೆಣ್ಣು ನನಗೆ ದೌರ್ಜನ್ಯ ಆಗಿದೆ ಅಂತ ಬಂದು ನ್ಯಾಯ ಕೇಳಿದ್ದೆ ತಪ್ಪಾಯ್ತಾ? ತನಗೆ ನ್ಯಾಯ ಬೇಕು ಅಂತ ಹೇಳಿ ಕೇಳಿ ಬಂದಾಗ ಇಂಥ ದೊಡ್ಡವರು ಎಲ್ಲರೂ ಮಾಡೋದು ಒಂದೇ ಕೆಲಸ, ಅವ್ರನ್ನ ಅಟ್ಯಾಕ್ ಮಾಡಿಸೋದು, ಹೆದರಿಸೋದು, ಬೆದರಿಸೋದು, ಕೇಳ್ತಾ ಇದ್ದಾಗ ಅವ್ರ ಕಥೆಯನ್ನು ಮುಗಿಸೋದು. ಇದನ್ನೆಲ್ಲ ಮಾಡಿರೋದೇ ವಿಕ್ಕಿಯಿಂದನೇ ಇಷ್ಟೆಲ್ಲ ಆಗಿರೋದು. ಈ ಪಾಪಿಯ ಒಂದು ಪಾಪದ ಕೃತ್ಯಕ್ಕೆ ಇವತ್ತು ಸಂಧ್ಯಾ ಬಲಿಪಶು ಆಗಿದ್ದಾಳೆ ಅಂತ ಹೇಳಿ ಜೆ ಪಿ ಪಾಟೀಲ್ ವಿಕ್ಕಿ ಎಲ್ಲರನ್ನ ಕೂಡ ಹೊಣೆಗಾರರನ್ನಾಗಿ ಮಾಡ್ತಿದ್ದಾಳೆ ಭಾರ್ಗವಿ. ಅಲ್ಲಿ ಅರ್ಜುನ್ ಕೂಡ ಇದ್ದಾರೆ, ಅರ್ಜುನ್ ಕೂಡ ಕುಸ್ತು ಹೋಗಿದ್ದಾರೆ. ಇಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು, ಸಂಧ್ಯಾ ಆತ್ಮಕ್ಕಾದರೂ ಶಾಂತಿ ಸಿಗಬೇಕು ಅಂದರೆ ವಿಕ್ಕಿಗೆ ಶಿಕ್ಷೆ ಆಗಬೇಕು. ದಯವಿಟ್ಟು ಅರ್ಥ ಮಾಡಿಕೊಂಡು ಇಲ್ಲಿ ವಿಕ್ಕಿಗೆ ಶಿಕ್ಷೆ ಕೊಡಿಸಿ ಅಂತ ಹೇಳಿ ಭಾರ್ಗವಿ ಕೇಳ್ಕೊಂಡಾಗ ಜಡ್ಜ್ ನಿಜವಾಗ್ಲೂ ಭಾರ್ಗವಿ ಪರನೇ ಒಂದು ಜಡ್ಜ್ಮೆಂಟನ್ನು ಬರೀತಿರ್ತಾರೆ ಅಂತ ಅನ್ಕೋಬಹುದು. ಆದರೆ ಅಲ್ಲಿಗೆ ಜಿ ಬಿ ಪಾಟೀಲ್ ಬಂದಿದ್ದ ಅದೇ ಬೇರೆ ಕೇಸ್, ಅದಕ್ಕೂ ಇದಕ್ಕೂ ತಾಳೆ ಹಾಕೋದು ಸರಿ ಬರುವುದಿಲ್ಲ, ಅದನ್ನು ಬೇರೆ ಒಂದು ಕೇಸಾಗಿ ಪರಿಗಣಿಸಬೇಕು ಅಂತ ಕೇಳ್ಕೊತಾನೆ. ಇದರಲ್ಲಿ ವಿಕ್ಕಿ ಯಾವುದೇ ತಪ್ಪನ್ನು ಮಾಡಿಲ್ಲ, ಅದನ್ನು ತೆಗೆದು ಇಲ್ಲಿಗೆ ಹಾಕ್ತಿದ್ದಾರೆ. ನಾವು ಮೊದಲೇ ಹೇಳಿದಾಗ ಸಂಧ್ಯಾ ಕ್ಯಾರೆಕ್ಟರ್ ಸರಿ ಇರಲಿಲ್ಲ, ಹಾಗಾಗಿ ಯಾರೋ ಒಬ್ಬರು ಮಾಡಿರೋ ಕೆಲಸ ಇವತ್ತು ಈ ರೀತಿಯಾಗಿ ಆಗಿದೆ. ಅದರಿಂದಾಗಿ ಸಂಧ್ಯಾಗೆ ಇಂಥ ಪರಿಸ್ಥಿತಿ ಬಂದಿರೋದು. ನೀವು ಕೊಡ್ತಕ್ಕಂಥ ತೀರ್ಪು ಹೇಗಿರಬೇಕು ಅಂದರೆ ಈ ರೀತಿ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಸರಿಯಾದಂಥ ಪಾಠ ಆಗಿರಬೇಕು ಅಂತ ಹೇಳಿ ಜೆ ಪಿ ಪಾಟೀಲ್ ತಮ್ಮ ವಾದವನ್ನು ಮಂಡಿಸಿದಾಗ ಇಷ್ಟೊತ್ತು ಇದ್ದಂಥ ಜಡ್ಜ್ಮೆಂಟೇ ಬದಲಾಗಿ ಬಿಡುತ್ತೆ. ಇಲ್ಲಿ ಭಾರ್ಗವಿ ವಿರುದ್ಧವಾಗಿ ಖಂಡಿತವಾಗ್ಲೂ ಕೂಡ ತೀರ್ಪು ಬಂದುಬಿಡುತ್ತೆ. ವಿಕ್ಕಿ ರಿಲೀಸ್ ಆಗಿಬಿಡ್ತಾರೆ, ಕೇಸ್ ಖುಲಾಸೆ ಆಗುತ್ತೆ. ಇದರಿಂದಾಗಿ ಜೆ ಪಿ ಪಾಟೀಲ್ ರವೀಂದ್ರ ಭಟ್ಕಳ್ ಹತ್ರ ನೋಡಿದ್ಯಾ ಏನು ಮಾಡಿದೆ ಅಂತ, ಇನ್ನು ಮುಂದೆ ನಿನ್ನ ಮಗಳು ಕೋರ್ಟ್ ಕಡೆ ಮುಖ ಕೂಡ ಹಾಕೋದಿಲ್ಲ ಅಂತ ಹೇಳ್ತಿದ್ರೆ, ನನ್ನ ಮಗಳು ನಿನ್ನ ಭೇಟಿ ಆಡೋಕೆ ಬರ್ತಾಳೆ, ಇನ್ನೂ ಕೂಡ ಮುಗ್ತಿಲ್ಲ ಅಂತ ಹೇಳ್ತಾರೆ. ಆ ಕಡೆ ಅರ್ಜುನ್ ಕುಸ್ತು ಹೋಗಿದ್ದಾರೆ. ಇಲ್ಲಿ
ಭಾರ್ಗವಿ ಮನೆಯಲ್ಲಿ ಸಂಧ್ಯಾ ಬರ್ಡೇ ಇದೆ. ಸಂಧ್ಯಾನು ಕೂಡ ಈ ಮನೆ ಮಗಳ ಥರನೇ ಭಾರ್ಗವಿ ಮದುವೆ ಮಾಡಿದೆ, ಸಂಧ್ಯಾನು ಮದುವೆ ಮಾಡಬೇಕು ಅಂತ ಹೇಳಿ ಅವಳಿಗೋಸ್ಕರ ಬಟ್ಟೆ ತಂದಿಟ್ಕೊಂಡು ಇಲ್ಲಿ ಅನ್ನಪೂರ್ಣ ಅವರು ಕಾಯ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಮತ್ತು ಅವ್ರ ತಂದೆ ರವೀಂದ್ರ ಅವರು ಇಬ್ಬರು ಕೂಡ ಬರ್ತಾರೆ. ಎಲ್ಲಿ ಸಂಧ್ಯಾ ಅಂತ ಕೇಳ್ತಿದ್ರೆ ಸಂಧ್ಯಾ ಇಲ್ಲ, ಸಂಧ್ಯಾ ಕಥೆಯನ್ನು ಮುಗಿಸ್ಬಿಟ್ರು, ಪಾಪಿಗಳು ಅಂತ ಹೇಳ್ತಾರೆ. ಇಲ್ಲ, ನಾನು ನಂಬೋದೆಲ್ಲ ಸುಳ್ಳು ಹೇಳ್ತಿದ್ರ, ನೀವು ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಪೂರ್ಣ ಅವರು ಹೇಳ್ತಿದ್ರೆ, ಇಲ್ಲ ಅಮ್ಮ ನಿಜನೇ ಹೇಳ್ತಿದ್ದೀನಿ, ಸಂಧ್ಯಾ ಕಥೆಯನ್ನು ಮುಗಿಸ್ಬಿಟ್ರಮ್ಮ, ಸಂಧ್ಯಾನ ಸಾಯಿಸ್ಬಿಟ್ರಮ್ಮ. ಆ JP ಪಾಟೀಲ್, ವಿಕ್ಕಿ ಕಡೆಯವರು ಎಲ್ಲರೂ ಕೂಡ ಸೇರಿಕೊಂಡು ನಿಜವಾಗ್ಲೂ ಸಂಧ್ಯಾ ಪರಿಸ್ಥಿತಿನ ನೋಡೋಕ್ಕಾಗಲಿಲ್ಲ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳಿದಾಗ ತಲೆ ಚುಚ್ಕೋತಾರೆ ಅನ್ನಪೂರ್ಣ ಅವರು. ಅತ್ತ ಕಡೆ ಅರ್ಜುನ್ ಶಿವಾಗಾರದ ಹತ್ರ ಅವರ ಒಂದು ಬಾಡಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಪೋಸ್ಟ್ಮಾರ್ಟಮ್ ಕೂಡ ಆಗಿದೆ. ಇಲ್ಲಿ ಅರ್ಜುನ್ ನನ್ನನ್ನು ಕ್ಷಮಿಸ್ಬಿಡು, ಅಣ್ಣನಾಗಿ ನಿನ್ನನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಸಂಧ್ಯಾ ಅಂತ ಹೇಳ್ತಿದ್ದಾರೆ. ನಾನು ಅವತ್ತು ಸೇಫಾಗಿ ನನ್ನ ಫ್ರೆಂಡ್ ಜೊತೆ ಕಳಿಸ್ದೆ, ಆನಂತರ ಕೂಡ ಹೋಗಿ ಮಾತಾಡಿದೆ, ಆದರೆ ಇವಾಗ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ, ಇವನು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಅರ್ಜುನ್ ಅನ್ಕೊಳ್ಳೋಷ್ಟರಲ್ಲಿ ಅವರ ಫ್ರೆಂಡೇ ಬರ್ತಾರೆ. ಅವತ್ತು ನೀನು ನನ್ನ ಜೊತೆ ಕಳಿಸಿದಾಗ ನಾವು ಕರ್ಕೊಂಡು ಹೋಗ್ತಿದ್ದೆ, ಆದರೆ ಅಷ್ಟರಲ್ಲಿ ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಸಂಧ್ಯಾಲನ್ನು ಎಳ್ಕೊಂಡು ಹೋಗ್ಬಿಟ್ರು. ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ನನಗೂ ಹೊಡೆದು ಎಳ್ಕೊಂಡು ಹೋಗ್ಬಿಟ್ರು, ದಯವಿಟ್ಟು ಕ್ಷಮಿಸ್ಬಿಡು ಗೆಳೆಯ ಅಂತ ಫ್ರೆಂಡ್ ಹೇಳ್ತಾರೆ. ಕೊನೆಗೂ ಇಲ್ಲಿ ಅರ್ಜುನ್ ಕಣ್ಣೀರು ಹಾಕ್ತಿದ್ದಾರೆ ಸಂಧ್ಯಾ ಸಾವಿಗೆ. ಅಷ್ಟರಲ್ಲಿ ಪೋಸ್ಟ್ಮಾರ್ಟಮ್ ಕೂಡ ಆಗುತ್ತೆ. ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದಿದ್ದೆ ಪೊಲೀಸ್ ಅವ್ರ ಹತ್ರ ಒಂದು ವಿಷಯವನ್ನು ಹೇಳ್ತಿದ್ದಾರೆ. ನೋಡಿ, ನಿಜವಾಗ್ಲೂ ಆಕೆಯ ಮೇಲೆ ನಿಜವಾಗ್ಲೂ ತುಂಬಾ ಭಾರಿ ದೌರ್ಜನ್ಯನೇ ನಡ್ತದೆ ಅಂತ ಹೇಳಿದಾಗ ಯಾರೊಬ್ಬರು ಮಾಡಿರೋದಾ ಅಥವಾ ಓಲ್ ಗ್ಯಾಂಗ ಅಂತ ಕೇಳ್ತಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್. ಎಲ್ಲ ಒಬ್ಬರೇ ಮಾಡಿರೋದು, ನಿಜವಾಗ್ಲೂ ಅವಳನ್ನು ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅವಳಿಗೆ, ನಿಜವಾಗ್ಲೂ ಅದರಿಂದನೇ ಅವಳ ಸಾವಾಗಿದೆ, ಅದರಿಂದನೇ ಆಕೆ ಸತ್ತು ಹೋಗಿದ್ದಾಳೆ. ತದನಂತರ ಅವಳನ್ನು ತುಂಬಾ ಹೀನವಾಗಿ ಸಾಯಿಸಿದ್ದಾರೆ ಅಂತ ಎಲ್ಲವನ್ನ ಕೂಡ ಇಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ. ಈ ಒಂದು ವಿಷಯನ ಕೇಳಿ ನಿಜವಾಗ್ಲೂ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಾಪ್ ಕುಸ್ತು ಹೋಗ್ಬಿಡ್ತಾರೆ. ತದನಂತರ ಅಲ್ಲೇ ಇರ್ತಕ್ಕಂತಹ JP ಪಾಟೀಲ್ ಕಡೆ ಪೊಲೀಸ್ಗೆ ಹೇಳಿದ್ರ, ಅವರ ಅಮ್ಮಂಗೆ ತಿಳಿಸಿದ್ರ ವಿಷಯನ ಅಂದಾಗ ತಿಳಿಸಿದೆ ಸರ್ ಬರ್ತಿದ್ದಾರೆ ಅಂದಾಗ ಏನಂತ ತಿಳಿಸಿದ್ರೆ, ನಮಗೆ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ, JP ಪಾಟೀಲ್ ಜೊತೆ ಸೇರಿಕೊಂಡು ಇವತ್ತು ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದೀನಿ ಅಂತ ಹೇಳಿದ್ರೆ, ನೀವು ಏನು ಮಾಡಿದ್ರಿ ಅಂತ ಗೊತ್ತದೆ, ಇವತ್ತು ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿರೋದು ಅಂತ ಪ್ರತಾಪ್ ಹೇಳ್ತಿದ್ರೆ, ಏನು ಸರ್ ಮಾತಾಡ್ತಿದ್ರ ನೀವು, ಆ ಭಾರ್ಗವಿ ಲಾಯರ್ ನಂಬ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ಅವಳು ಸಾವಿಗೆ ಕಾರಣ ಆಗಿದ್ದೀರಾ, ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ, ಸಂಧ್ಯಾ ಸಾವಿಗೆ ಕಾರಣ ಶಕ್ತಿ ಪ್ರಸಾದ್ ಅವರು ಅಂತ ಹೇಳೋದಕ್ಕೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ. ಈ ಕಡೆ ಪ್ರತಾಪ್ ಅವರು ಕೂಡ ರುಚಿಗೆ ಹೇಳ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಕುಸ್ತು ಹೋಗಿದ್ದಾಳೆ, ಅವರ ತಾಯಿ ಕೂಡ ಬರ್ತಿದ್ದಾರೆ. ಈ ಕಡೆ ಅರ್ಜುನ್ ಭಾರ್ಗವಿಯನ್ನು ಸಮಾಧಾನ ಪಡಿಸ್ತಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಲೇಬೇಕು, ಇನ್ನು ಮುಂದೆ ಎಂಥ ಸಂದರ್ಭ ಬಂದರೂ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ವಿಶ್ವಾಸವನ್ನು ಕೊಡ್ತಿದ್ದಾರೆ. ಆ ಕಡೆ ಆ್ಯಂಬುಲೆನ್ಸ್ನಲ್ಲಿ ಸಂಧ್ಯಾ ಬಾಡಿ ಬರುತ್ತೆ. ಇಲ್ಲಿ ಅವರಮ್ಮ ಬಂದಿದೆ, ತನ್ನ ಮಗಳ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳ ಸಾವಿಗೆ ಕಾರಣ ಆದವರು ಎಂಥ ದೊಡ್ಡ ಮನುಷ್ಯರೇ ಆಗಿದ್ರು, ಆ ದೇವಿ ಅನ್ನೋದು ನಿಜನೇ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಅವರ ಪಾಪ ಕರ್ಮಕ್ಕೆ ಖಂಡಿತ ಅವರು ಬೆಲೆ ತೆತ್ತಲೇಬೇಕು, ತೆತ್ತಾರೆ, ಇದು ನನ್ನ ಶಾಪ ಅಂತ ಹೇಳ್ತಿದ್ದಾರೆ. ನನ್ನ ಮಗಳಿಗೆ ನೀನು ನ್ಯಾಯ ಕೊಡಿಸ್ಬೇಕು ಅಂತ ಭಾರ್ಗವಿ ಹತ್ರ ಕೇಳ್ಕೊತಾರೆ. ಈ ಕಡೆ ಭಾರ್ಗವಿ ಕೂಡ JP ಪಾಟೀಲ್ ಶಕ್ತಿ ಪ್ರಸಾದ್ ಮನೆಗೆ ಹೋಗಿದ್ದಾರೆ. ಇಬ್ರು ಕೂಡ ಮಾತಾಡಬೇಕಿದ್ರೆ, ನಿಮಗೆ ನಾಚಿಕೆ ಆಗೋದಿಲ್ವಾ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗಿಗೆ ಇಷ್ಟು ಅನ್ಯಾಯ ಆಗಿದ್ರು, ಏನೂ ಮಾತಾಡದೆ ಇಂಥವ್ರ ಪರವಾಗಿ ನಿಂತ್ಕೊಂಡ್ಬಿಟ್ರಲ್ಲ, ನಿಮಗೆ ಯಾವತ್ತೂ ಕೂಡ ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡಿ, ನಾನು ಮತ್ತೆ ಎದುರಾಗ್ತಾ ಇದ್ದೀನಿ ನಿಮಗೆ, ಮತ್ತೆ ಈ ಒಂದು ಕೇಸನ್ನು ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ, ನಿಮ್ಗೆಲ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡ್ತೀನಿ ಅಂತದಾಳೆ. ಹಾಗಿದ್ರೆ ಇಲ್ಲಿ ಅವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡಿಸ್ತಾಳೆ ಭಾರ್ಗವಿ, ನೋಡಬೇಕಾಗಿದೆ.